ಮಾಡದೆ ಯಾರನ್ನು ಕೂಡ ಒಳಗೆ ಬಿಡೋದಿಲ್ಲ. ಬೆಳಗಾವಿಯಲ್ಲಿ ಹಣಕಾಸಿನ ವಿಚಾರಕ್ಕೆ ಮಾರಾಮಾರಿಯೇ ನಡೆದು ಹೋಗಿದೆ. ಇದರಿಂದಾಗಿ ಮಾರಕಾಸ್ತ್ರಿಗಳಿಂದ ಒಬ್ಬರಿಗೊಬ್ಬರು ಬಡಿದಾಡಿಕೊಂಡಿದ್ದಾರೆ. ಎರಡು ಇರುವಂತಹ ಗುಂಪುಗಳ ನಡುವೆ ಈಗ ಮಾರಕಾಸ್ತ್ರಗಳಿಂದ ಬಡಿದಾಡಿಕೊಂಡಿರೋದು. ಬೆಳಗಾವಿಯಲ್ಲಿ ಹಣಕಾಸಿನ ವಿಚಾರಕ್ಕೆ ನಡೆದಿರುವಂತಹ ಗಲಾಟೆ ಇದು. ಬೆಳಗಾವಿ ಜಿಲ್ಲೆ ಗೋಕಾಕ ಪಟ್ಟಣದ ಲಕ್ಷ್ಮೀ ಬಡಾವಣೆಯಲ್ಲಿ ಈ ಘಟನೆ ನಡೆದಿದೆ. ಮಾರಕಾಸ್ತ್ರಗಳನ್ನು ಹಿಡಿದು ಪರಸ್ಪರ ಎರಡು ಗುಂಪುಗಳು ಒಡೆದಾಡಿಕೊಂಡಿವೆ. ಗೋಕಾಕ ಪಟ್ಟಣದ ಲಕ್ಷ್ಮೀ ಬಡಾವಣೆಯಲ್ಲಿ ಘಟನೆ ನಡೆದಿದೆ. ಓರ್ವ ಬಾಲಕನ ಸ್ಥಿತಿ ಗಂಭೀರವಾಗಿದೆ. ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ವರುಣ್ ಸಂತೋಷ್ ಗೊಲ್ಲಾರ್ ಗಾಯಗೊಂಡಂತಹ ಬಾಲಕ ರಾಡ್ ಹಿಡಿದು ಬಡಿದಾಡಿರುವಂತಹ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ. ಘಟನೆಯಲ್ಲಿ ನೋಡಿ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ರಾಡನ್ನ ಹಿಡಿದು ಒಡೆದಾಡ್ತಾ ಇದ್ದಾರೆ ಅಂತ. ಬಡಾವಣೆಯಲ್ಲಿ ಏನು ಈ ಒಂದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ಪಟ್ಟಣದ ಲಕ್ಷ್ಮೀ ಬಡಾವಣೆ ಇದೆ, ಅಲ್ಲಿ ನಡೆದಿರುವಂತಹ ಘಟನೆ. ಅಲ್ಲ, ಯಾವುದೇ ಒಂದು ಜಗಳ ಇದ್ರು ಏನೇ ಇದ್ರು ಪೊಲೀಸ್ ಸ್ಟೇಷನ್ ಅನ್ನೋದಿರುತ್ತೆ. ನಿಯರ್ ಹೋಗಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೇಂಟ್ ಏನಾದರೂ ಕೊಡಬೇಕಾಗತ್ತೆ. ಅದು ಬಿಟ್ಟು ಮನುಷ್ಯತ್ವವನ್ನೇ ಮರೆತು ಈ ರೀತಿ ರಾಡ್ನಿಂದ ಹೆಂಗಸು ಗಂಡಸು ಅಂತ ನೋಡದೆ ಹೊಡೆದಾಡ್ಕೊಳ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ? ಇದಕ್ಕೆ ಸಂಬಂಧಪಟ್ಟಂತೆ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಸರಿ ಹೋಗುತ್ತೆ. ಒಂಚೂರು ಏನಾದರೂ ಮರ್ಯಾದೆ ಅನ್ನೋದು ಇದ್ದಿದ್ರೆ ಈ ರೀತಿ ಕಿತ್ತಾಡ್ತಾ ಇರಲಿಲ್ಲ ಅನ್ಸುತ್ತೆ ಬಹುಶಃ ಎರಡು ಗುಂಪುಗಳು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ರೆಡ್ಡಿ ದೂರವಾಣಿ ಸಂಪರ್ಕದಲ್ಲಿ. ಮಂಜುನಾಥ್ ರೆಡ್ಡಿ, ಈಗ ಹೆಣ್ಣು ಗಂಡು ಅಂತಾನು ನೋಡದೆ ಸುಮ್ಮನೆ ರಾಡನ್ನ ಹಿಡ್ಕೊಂಡು ಹೊಡೆದಾಡ್ತಾ ಇದ್ದಾರೆ. ಏನು ಈ ಗುಂಪಿನ ನಡುವೆ ಈ ತರ ಸಂಘರ್ಷ ಬರೋದಕ್ಕೆ ಕಾರಣ ಆದ್ರೂ ಏನು? ಇಂಚರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಹಣಕಾಸಿನ ವಿಚಾರಕ್ಕಾಗಿ ಏನು ಬೆಳಗಾವಿ ಜಿಲ್ಲೆ ಗೋಕಾಕ್ ಪಟ್ಟಣದ ಲಕ್ಷ್ಮೀ ಬಡಾವಣೆಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಘಟನೆಯಲ್ಲಿ ವರುಣ್ ಸಂತೋಷ್ ಅನ್ನೋ ಗೊಲ್ಲರ್ ಅನ್ನುವಂತ 16 ವಯಸ್ಸಿನ ಹುಡುಗ ಏನಿರ್ತಾನೆ, ಅವನಿಗೂ ಕೂಡ ಗಂಭೀರ ಗಾಯ ಆಗಿದ್ರಿಂದ ಅವನನ್ನು ಕೂಡ ಈಗ ಬಿಮ್ಸ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಅವನಿಗೆ ನೀಡ್ತಾ ಇರೋದ್ರಿಂದ ಈಗ ಸದ್ಯ ಪೊಲೀಸರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಈಗ ಅಪ್ಪ ಸಾಹೇಬ್ ಭಜಂತ್ರಿ ಅನ್ನುವಂತ ಏನ್ ಕುಟುಂಬ ಇದೆ ಅವರ ಮೇಲೆ ಒಂದು ಪ್ರಕರಣ ಕೂಡ ದಾಖಲಿಕೊಂಡಿರ್ತಕ್ಕಂಥದ್ದು. ಅಲ್ಲಿ ಸದ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರೋದನ್ನ ಗಮನಿಸಿರ್ತಕ್ಕಂಥ ಬೆಳಗಾವಿ SP ಅವರು ಕೂಡ ಈಗ ಅದ್ರ ಬಗ್ಗೆ ಸಂಪೂರ್ಣವಾದಂತ ತನಿಖೆಗೆ ಒಂದು ತಂಡವನ್ನ ರಚನೆ ಮಾಡಿ ಯಾವುದಕ್ಕಾಗಿ ಈ ಎಲ್ಲಾ ಘಟನೆಗಳು ಅಲ್ಲಿ ಆಗಿದೆ ಅಂತ ಹೇಳಿ ಅಲ್ಲಿ ಸ್ಥಳೀಯ ಪೊಲೀಸರಿಗೂ ಕೂಡ ಅಂದ್ರೆ ಅವ್ರಿಗೂ ಕೂಡ ಈಗ ಫೋನ್ ಮುಖಾಂತರ ಹೇಳಿರ್ತಕ್ಕಂಥದ್ದು. ಸದ್ಯ ಈಗ ಎಲ್ಲವನ್ನು ಗಮನಿಸ್ತಾ ಹೋದ್ರೆ ಇದರಲ್ಲಿ ಪ್ರಮುಖವಾಗಿರ್ತಕ್ಕಂಥದ್ದು ಹಣಕಾಸಿನ ವಿಚಾರಕ್ಕೆ ಎರಡು ಗುಂಪುಗಳು ಬಡದಾಡಿಕೊಂಡಿರ್ತಕ್ಕಂಥದ್ದು. ಇಂಚರ ಮಂಜುನಾಥ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.